ಈ ಥರ ಕಾಡು ಮಧ್ಯದಲ್ಲಿ ಆಫ್ ರೋಡಿಂಗ್ ಮಾಡಿಕೊಂಡು ಜೀಪ್ ಮೇಲೆ ಹತ್ಕೊಂಡು ಸ್ವಲ್ಪ ದೂರ ಹೋಗಿ ಕಾಡಲ್ಲಿ 3-4 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ್ರೆ ಸಿಗೋ ವ್ಯೂ ಪಾಯಿಂಟ್ ಇದು. ಮಲೆ ಮಹದೇಶ್ವರ ಬೆಟ್ಟದಿಂದ ನಾವು ಹೊರಟಿದ್ದು ನಾಗಮಲೆ ಕಡೆಗೆ. ಇಲ್ಲಿ ನಮ್ಮ ವೆಹಿಕಲಲ್ಲೇ ಫಾರೆಸ್ಟ್ ಚೆಕ್ ಪಾಯಿಂಟ್ವರೆಗೂ ಹೋಗ್ಬೋದು. ಅಲ್ಲೇ ಗಾಡಿ ಪಾರ್ಕ್ ಮಾಡಿ ಆನ್ಲೈನ್ ರಿಜಿಸ್ಟ್ರೇಷನ್ನ ಫಾರೆಸ್ಟ್ ಆಫೀಸರ್ ತೋರಿಸಿ ನಾವು ಹೊರಟ್ವಿ. ನಾವು ನಾಗಮಲೆಗೆ ಕಂಪ್ಲೀಟಾಗಿ ನಡ್ಕೊಂಡು ಕೂಡ ಹೋಗ್ಬೋದು, ಇಲ್ಲ ಅಂದರೆ ಜೀಪ್ ಸಿಗುತ್ತೆ ಅರ್ಧ ದಾರಿವರೆಗೂ, ಅದರಲ್ಲಿ ಹತ್ಕೊಂಡು ಹೋಗ್ಬೋದು. ಈ ಜೀಪ್ಗಳು ಇಂಡಿಗನತ್ತ ಅಂತ ಊರವರೆಗೂ ಕರ್ಕೊಂಡೋಗಿ ನಮ್ಮನ್ನು ಬಿಡುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಅಫಿಷಿಯಲ್ ಟ್ರೆಕ್ಕಿಂಗು. ಹಳ್ಳಿ ರೋಡ್ಗಳ ಮುಖಾಂತರ ಸ್ಟಾರ್ಟ್ ಆಗೋ ನಮ್ಮ ಟ್ರೆಕ್ಕಿಂಗು ಈ ಥರ ಡೀಪ್ ಫಾರೆಸ್ಟಲ್ಲಿ 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಹೋಗ್ಬೇಕಾದ್ರೆ ಈ ಥರ ಸಖತ್ತಾಗಿರೋ ವ್ಯೂ ಪಾಯಿಂಟ್ಗಳು ಕೂಡ ಸಿಗ್ತಾನೆ ಇರ್ತವೆ. ಹಾಗೆ ಬೆಟ್ಟಗಳನ್ನ ಹತ್ಕೊಂಡು ಬೆಟ್ಟಗಳನ್ನ ಇಳಿಬೇಕಾದ್ರೆ ನಮಗೆ ಕೆಲವು ಹಳ್ಳಿಗಳು ಕೂಡ ಸಿಗುತ್ತೆ. ನಾವು ಹಾಗೆ ಮಾತಾಡಿಕೊಂಡು ಸುತ್ತಮುತ್ತ ಇರೋ ಬೆಟ್ಟಗಳನ್ನ ನೋಡಿಕೊಂಡು ಸುಸ್ತಾಗಿ ಕೊನೆದಾಗಿ ರೀಚ್ ಆಗಿದ್ದ ಪ್ಲೇಸೇ ನಾಗಮಲೆ. ಇದೇ ಜಾಗದಲ್ಲಿ ನಮ್ಮ ಮಾದಪ್ಪ ತಪಸ್ಸನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿಗೆ ನಮ್ಮ ಜರ್ನಿ ಮಾದಪ್ಪನ ದರ್ಶನ ಪಡ್ಕೊಂಡು ಎಂಡಾಗುತ್ತೆ. ಆ ಮಾದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಉಗೇ ಮಾದಪ್ಪ.